ಖೇಲೋ ಇಂಡಿಯಾ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಅದರ ಕೀರ್ತಿ ಕುಮಾರಣ್ಣವ್ರಿಗೆ ಸಲ್ಲಿಸುತ್ತೆ. ಇಂಥ ಕಾರ್ಯಕ್ರಮವನ್ನ ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೇಳ್ತಕ್ಕಂಥ ಒಂದೇ ಒಂದು ಹೆಸರು ಮುಖ್ಯಮಂತ್ರಿ ಯಾರಾಗಬೇಕು ಅಂದ್ರೆ ಅದು ಕುಮಾರಸ್ವಾಮಿ ಅವರು. 40% ಅಂತ ಹೇಳಿದ್ರೆ ಇವತ್ತು 60% ಸರ್ಕಾರ ಅಂತ ಹೇಳ್ತಿದ್ದಾರೆ. ಇವತ್ತು ಚುನಾವಣೆ ನಡೆದ್ರೆ 100ಕ್ಕೆ 100 ಭಾಗ ಕಾಂಗ್ರೆಸ್ ಸೋಲುತ್ತೆ. ಎರಡೂ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತಾರೆ. ಸರ್, ಮಂಡ್ಯದಲ್ಲಿ ಒಂದು ದೊಡ್ಡ ಸಮಾವೇಶ ಆಗುತ್ತೆ JDS. ಖೇಲೋ ಇಂಡಿಯಾ ವೈಬ್ರೆಂಟ್ ಮಂಡ್ಯ ಅನ್ನುವಂತಹ ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಮತ್ತೆ ಹಾಲಿ ಕೇಂದ್ರ ಸಚಿವರಾದಂಥವ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಾಕಷ್ಟು ಮಂದಿ, ಸಾವಿರಾರು ಸಂಖ್ಯೆಯಲ್ಲಿ JDSನ ಕಾರ್ಯಕರ್ತರು ಕೂಡ ಸೇರಿದ್ರು. ಏನು ಅನ್ಸುತ್ತೆ ನಿಮಗೆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ? ನೋಡಿ, ಈ ಖೇಲೋ ಇಂಡಿಯಾ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೆ ಅದರ ಕೀರ್ತಿ ಕುಮಾರಣ್ಣವ್ರಿಗೆ ಸಲ್ಲಿಸುತ್ತೆ. ಇವತ್ತು ಇಂಥ ಕಾರ್ಯಕ್ರಮ, ಇವತ್ತು ಸಮಾಜದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ಮನೆಯಿಂದ ತುಳಿತಕ್ಕೆ ಒಳಗಾದಂಥವ್ರು, ಜೀವನ ನಡೆಸೋದೇ ಕಷ್ಟ ಅನ್ನುವ ವ್ಯಕ್ತಿಗಳಿಗೆ ಸಹಾಯಕ್ಕೆ ಮೊದಲಿಂದನೂ ಕುಮಾರಣ್ಣವ್ರು ಬಂದಿದ್ದಾರೆ. ಅದರ ಮುಂದುವರಿದ ಭಾಗವೇ ಇವತ್ತು 350 ಜನರನ್ನ ಗುರುತಿಸುವ ಕೆಲಸ ಆಗಿದೆ. ಯಾಕೆ ಅದನ್ನು ಮಾಡಿದ್ರು ಅಂದರೆ, ಅವರು ಪ್ರತಿ ಬಾರಿ ಮಂಡ್ಯ ಜಿಲ್ಲೆಗೆ ಭೇಟಿ ಕೊಟ್ಟಾಗ, ಬೇರೆ ಬೇರೆ ತಾಲೂಕುಗಳಿಗೆ ಭೇಟಿ ಕೊಟ್ಟಾಗ, ಮತ್ತು ಅವರು ಮನೆಗೆ ಬಂದು ಭೇಟಿ ಕೊಟ್ಟಂಥ ಅನೇಕ ಜನರು ಅಪ್ಲಿಕೇಶನ್ ಕೊಟ್ಟಿದ್ರು, ನಮಗೆ ಗಾಡಿ ಬೇಕು, ವೆಹಿಕಲ್ ಕೊಡಿಸಿ ಅಂತ. ಎಸ್, ಅದನ್ನು ಮಾಡಿಯೇ ತೀರಬೇಕು ಅನ್ನುವ ತೀರ್ಮಾನವನ್ನು ಮಾಡಿದಂಥ ಕುಮಾರಣ್ಣವರು ಇವತ್ತು ಫಲಾನುಭವಿಗಳನ್ನು ಗುರುತಿಸಿ, ಪಕ್ಷಾತೀತವಾಗಿ ಫಲಾನುಭವಿಗಳನ್ನು ಗುರುತಿಸಿ ಆ ವೆಹಿಕಲ್ ಕೊಡುವ ಕೆಲಸವನ್ನು ಮಾಡಿದ್ದಾರೆ. 388. ಎಸ್, 300 ಇನ್ನೂ ಕೊಡ್ತೀವಿ, ಇನ್ನೂ ಕೊಡ್ತಾರೆ. ಆದರೆ ಇಂಥ ಕಾರ್ಯಕ್ರಮವನ್ನು ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಸಂಸದರಾಗಿ ಈ ರೀತಿಯ ವ್ಯಕ್ತಿಗಳನ್ನು, ವಿಶೇಷ ವಿಕಲಚೇತನರ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದಿಲ್ಲ, ಅವರ ಬೆನ್ನಿಗೆ ನಿಲ್ತಕ್ಕಂಥ ಕೆಲಸವನ್ನು ಕುಮಾರಣ್ಣವರು ಪದೇ ಮಾಡ್ತಾ ಇದ್ದಾರೆ. ಅದು ಮುಂದುವರಿದ ಭಾಗವಾಗಿ ಈ ಕೆಲಸ ಮಾಡಿದ್ದಾರೆ. ಇವತ್ತು ಯಾರಾದರೂ ಇವತ್ತು ನೀವು ಹೇಳಿಸಿ, ಸ್ವತಂತ್ರ ಬಂದು ಇಷ್ಟು ವರ್ಷ ಆಯಿತು, ಈ ರೀತಿ ವಿಶೇಷ ವಿಕಲಚೇತನರಿಗೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕೊಟ್ಟಿದ್ದುಂಟ? ಇಲ್ಲ. ಯಾಕೆಂದರೆ ಕುಮಾರಸ್ವಾಮಿ ಅವರು ಯಾವಾಗಲೂ ಬಡವರ ಪರ ಚಿಂತನೆ ಮಾಡ್ತಕ್ಕಂಥವ್ರು, ಯಾರು ಅಸಹಾಯಕಿದ್ರೆ ಅವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು, ಮತ್ತು ಯಾರು ಸಮಾಜದಿಂದ ತುಳಿತಕ್ಕೆ ಒಳಗಾರ ಅವ್ರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಕಾರಣಕ್ಕೋಸ್ಕರನೇ ಇವತ್ತು ಇಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಕುಮಾರಣ್ಣವರು 100ಕ್ಕೆ 100 ಭಾಗ ಇನ್ನೂ ಇಂತಹ 10 ಕಾರ್ಯಕ್ರಮಗಳನ್ನು ಮಂಡ್ಯ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ತಗೊಬರ್ತಾರೆ. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದೂವರೆ ವರ್ಷದಲ್ಲಿ ಇವತ್ತು ಈ ಖೇಲ್ ಇಂಡಿಯಾ ಒಂದು ಕಾರ್ಯಕ್ರಮ ಇರ್ಬೋದು, ಇವತ್ತು ಕರ್ನಾಟಕಕ್ಕೆ 450 ಎಲೆಕ್ಟ್ರಿಕಲ್ ಬಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇರ್ಬೋದು, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 100 ಎಕರೆ ಪ್ರದೇಶದಲ್ಲಿ ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡ್ತಕ್ಕಂಥದ್ದು ವಿಚಾರ ಇರ್ಬೋದು, ಇವತ್ತು HMTನ ಪುನಶ್ಚೇತಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥ ಇರ್ಬೋದು, ಭದ್ರಾವತಿಯ ಕಾರ್ಖಾನೆನ ಪುನಶ್ಚೇತಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಇವತ್ತು ಆಂಧ್ರ ಪ್ರದೇಶದ ವೈಜಾಗ್ ಫ್ಯಾಕ್ಟ್ರಿಯನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಹಾಗೆ ನೀವು ಸೇಲಂನ ಫ್ಯಾಕ್ಟ್ರಿಯನ್ನು ಪುನಶ್ಚೇತನಗೊಳಿಸೋಕ್ಕಿರ್ಬೋದು, ಜಾರ್ಖಂಡ್ನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಬಿಡುವಿಲ್ಲದೆ ತಮ್ಮ ಅನಾರೋಗ್ಯದ ನಡುವೆಯೂ ಕೂಡ ಯಶಸ್ವಿಯಾಗಿ ಇವತ್ತು ಕೆಲಸವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಮುಂದುವರಿದ ಭಾಗವಾಗಿ 21,000 ಕೋಟಿಗೂ ಹೆಚ್ಚು ಕೆಲಸವನ್ನು ತಮ್ಮ ಇಲಾಖೆಗೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಕುಮಾರಣ್ಣವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತು ಅವರು ಇವತ್ತು ಕಳೆದ 1.5 ವರ್ಷದಲ್ಲಿ ಮಾಡಿದಂಥ ಕೆಲಸ, ಈ ಎಲ್ಲ ಆಧಾರದ ಮೇಲೆ ಕುಮಾರಣ್ಣವ್ರ ನಂಬಿಕೆ ಇಟ್ಟವ್ರೆ. ಏನು ಜನರು ನಂಬಿಕೆ ಇಟ್ಟವ್ರ ಆ ನಂಬಿಕೆಯನ್ನು ಹುಸಿ ಮಾಡಲ್ಲ. 100ಕ್ಕೆ 100 ಭಾಗ ಯಾವುದಾದ್ರೂ ಒಂದು ಇಂಡಸ್ಟ್ರಿಯನ್ನು ಈ ರಾಜ್ಯಕ್ಕೆ ತಗೊಬರ್ತಾರೆ. ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಜನರ ಪರವಾಗಿ ಮಾಡಿಯೇ ತೀರ್ತಾರೆ. 2028ಕ್ಕೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಆಗಬೇಕು ಅನ್ನುವಂಥದ್ದು ಬಹುತೇಕ ಅಲ್ಲಿ ನೆರೆದಿರುವಂತಹ ಅಥವಾ ಬಂದಿದ್ದಂತಹ ಎಲ್ಲ JDSನ ಮುಖಂಡರ ಮತ್ತು ಕಾರ್ಯಕರ್ತರ ಒಂದು ಆಶೆಯನ್ನು ಕೂಡ ಆಗಿತ್ತು, ಆಶೀರ್ವಾದನ ಆಗಿತ್ತು. ಏನು ಹೇಳ್ತೀರಾ ಅದಕ್ಕೆ? ಈ ರಾಜ್ಯದ ಪ್ರತಿಯೊಬ್ಬ ಬಡವ, ಪ್ರತಿಯೊಬ್ಬ ಮತದಾರ ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಹೇಳ್ತಕ್ಕಂಥ ಏಕೈಕ ಹೆಸರು ಅದು ಸನ್ಮಾನ್ಯ ಶ್ರೀ ಕುಮಾರಣ್ಣವರು. ಯಾಕೆಂದರೆ ಅವರ ಚಿಂತನೆಗಳೇ ಬಡವರ ಪರವಾಗಿತ್ತು. ಇವತ್ತು ಕೊಟ್ಟಿರ್ತಕ್ಕಂಥ ಹಿಂದೆ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದು ಕೊಟ್ಟಂಥ ಕಾರ್ಯಕ್ರಮಗಳು
ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಇವತ್ತು 25,000 ಕೋಟಿಗೂ ಹೆಚ್ಚು ರೈತರ ಸಾಲ ಮನ್ನಾ ಇರ್ತಕ್ಕಂಥದ್ದು ಇರ್ಬೋದು, ಇವತ್ತು ಸರ್ಕಾರಿ ಶಾಲೆಗಳಿಗೆ ಪೂರಕವಾಗಿ ಪಬ್ಲಿಕ್ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇರ್ಬೋದು, ಬೀದಿ ಬರಿ ವ್ಯಾಪಾರಿಗಳಿಗೆ ಫ್ರೀ ಲೋನ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಜನರ ಪರವಾಗಿ ಮಾಡ್ತಾ ಬಂದಿರುವ ಕಾರಣಕ್ಕೋಸ್ಕರ ಜನಮೆಚ್ಚಿಗೆ ನಾಯಕ ಯಾರಾದರೂ ಇದ್ದರೆ ಅದು ಕುಮಾರಣ್ಣವರು. ಹಾಗಾಗಿ ಜನರು ಇವತ್ತು ಯಾರಾದರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೇಳ್ತಕ್ಕಂಥ ಒಂದೇ ಒಂದು ಹೆಸರು ಮುಖ್ಯಮಂತ್ರಿ ಯಾರಾಗಬೇಕು ಅಂದರೆ ಅದು ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವ್ರಿಗೆ ಯಾವುದೇ ಕೆಲಸ ಕೊಡಲಿ, ಅವ್ರು ಕೊಟ್ಟಂಥ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಳದೆ ಸಾರ್ವಜನಿಕರಿಗೋಸ್ಕರ ಜನರಿಗೋಸ್ಕರ ಮೀಸಲಿಟ್ಟಂಥ ಏಕೈಕ ನಾಯಕ ಈ ರಾಜ್ಯದಲ್ಲಿ ಕುಮಾರಣ್ಣವರು. ಹಾಗಿದ್ರೆ ಮುಂಬರುವಂತಹ ಚುನಾವಣೆ 2028ಕ್ಕೆ ಎಷ್ಟು ಸೀಟನ್ನು ಪಡ್ಕೊಳ್ಬೋದು JDSನವರು ಅನ್ನುವಂಥದ್ದು, NDA ಆಗಿರ್ಬೋದು ಅಥವಾ ಇಂಡಿವಿಜುವಲ್? ಯಾಕೆಂದರೆ ಇವತ್ತು ನಾವು NDA ಮೈತ್ರಿಕೂಟದಲ್ಲಿ ಇರೋದ್ರಿಂದ ಅದು ದೊಡ್ಡ ಮಟ್ಟದ ನಾಯಕರು ಚಿಂತನೆ ಮಾಡಬೇಕಾಗಿದೆ. ನಮಗೆ ಎಷ್ಟು ಸೀಟ್ ಬರ್ತವೆ ಅನ್ನೋದ್ರ ಮೇಲೆ ಆ ಫಲಿತಾಂಶ ನಮಗೆ ನಿರ್ಧಾರ ಆಗುತ್ತೆ. ಹಾಗಾಗಿ ಇವತ್ತು ಎರಡೂ ಪಕ್ಷದ ನಾಯಕರು ಕೂತ್ಕೊಂಡು ನಮಗೆ ಎಷ್ಟು ಸೀಟ್ ಸಿಗುತ್ತೆ, ಅವ್ರು ಎಷ್ಟು ಸಿಗುತ್ತೆ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಸೀಟ್ ಬರುತ್ತೆ ಅಂತ ಹೇಳ್ಬೋದು. ಅದನ್ನು ಈಗ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಪಂಚರಾಜ್ಯಗಳ ಚುನಾವಣೆಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು, ದಿನಾಂಕನೂ ಕೂಡ ಘೋಷಣೆ ಆಗಿರುವಂಥದ್ದು. ಏನು ಹೇಳ್ತೀರಾ ಪಂಚರಾಜ್ಯಗಳ ಚುನಾವಣೆಗೆ? ಯಾವ ರೀತಿಯಾಗಿ ಕಸರತ್ತುಗಳು, ಯಾವ ರೀತಿಯಾಗಿ ತಯಾರಿಗಳು, ಯಾವ ರೀತಿಯಾಗಿ NDAಯಿಂದ ಬಹುಮತವನ್ನು ಪಡ್ಕೊಳ್ಲಿಕ್ಕೆ ಏನೆಲ್ಲ ಸಭೆಗಳನ್ನು ಮಾಡುವಂಥದ್ದು, ಏನೆಲ್ಲ ತಯಾರಿಗಳು ಆಗ್ತಾ ಇದೆ ಅಂತ? ನನ್ನ ಪ್ರಕಾರ ಈ ಬಾರಿ ಪಶ್ಚಿಮ ಬಂಗಾಳಕ್ಕೆ ಕಳೆದ 1-1.5 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾಗಿ ಮಮತಾ ಬ್ಯಾನರ್ಜಿ ಕೂಡ ದೊಡ್ಡ ಮಟ್ಟದ ನಾಯಕಿ. ಇವತ್ತು ಒಂದು ಪಕ್ಷವನ್ನು ಒಂದು ರಾಜ್ಯದಲ್ಲಿ 3 ಅವಧಿಗಳಲ್ಲಿ ಮುನ್ನಡೆಸೋರಂದರೆ ಇದು ದೊಡ್ಡ ಮಟ್ಟದ ನಾಯಕತ್ವ ಅದು. ಸೊ ಅಲ್ಲಿ ಕೂಡ ಈ ಬಾರಿ ನಿರ್ಣಾಯಕವಾದ ಪಾತ್ರವನ್ನು BJP ನಿರ್ಣಯಿಸುವ ಸಾಧ್ಯತೆಗಳಿದ್ದಾವೆ. ಹಾಗೆ ಕೇರಳದಲ್ಲಿ ಕೂಡ ಕಳೆದ ಬಾರಿ 0 ಆಗಿತ್ತು. ಈ ಬಾರಿ ಒಳ್ಳೆಯ ಫಲಿತಾಂಶದ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ, ಅಂದರೆ ಡೌಟೇ ಬೇಡ. ಬಟ್ ಇವೆರಡು ರಾಜ್ಯಗಳಲ್ಲಿ BJPಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ಮತ್ತು ಅಸ್ಸಾಮಲ್ಲೂ ಕೂಡ ಈ ಬಾರಿ ಒಳ್ಳೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ, ಕಳೆದ ಬಾರಿ ಬೈ ಎಲೆಕ್ಷನ್ ಆದಾಗ ಕಾಂಗ್ರೆಸ್ ಬಹುಮತದಿಂದ ಮುಂಚೂಣಿಯಲ್ಲಿ ಗೆದ್ದಿತ್ತು ಕೂಡ. ಆದರೆ ಈ ಬಾರಿಯ ಬೈ ಎಲೆಕ್ಷನ್ ಏನಾಗ್ಬೋದು ಅನ್ನುವಂಥದ್ದು, ಒಂದು ಕಡೆ ಟಿಕೆಟಿನ ಕಸರತ್ತು ಆದರೆ ಇನ್ನು ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅನ್ನೋದು ಕೂಡ ದೊಡ್ಡ ಚಾಲೆಂಜ್ ಆಗಿರುವಂಥದ್ದು. ಏನು ಹೇಳ್ತೀರಿ? ಅಲ್ಲ, ಬೈ ಎಲೆಕ್ಷನ್ಗಳು ನಿಮ್ಗೆ ಗೊತ್ತಿದೆ. ಈ ಬೈ ಎಲೆಕ್ಷನ್ ಚುನಾವಣೆಗಳು ಯಾವುದೇ ಕಾರಣಕ್ಕೂ ಅದು ಯಾವುದೇ ಒಂದು ತೀರ್ಮಾನ ಆಗಿರಲ್ಲ, ಜನರ ತೀರ್ಮಾನ ಆಗಿರಲ್ಲ. ಅಲ್ಲಿ ಕೆಲವು ಆಡಳಿತ ಪಕ್ಷದ ಒತ್ತಡ, ಅದರ ಪರೋಕ್ಷ ಆಡಳಿತ ಒತ್ತಡ, ಬೇರೆ ಬೇರೆ ಕಾರಣಗಳಿಂದ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗಳು ಯಾವಾಗಲೂ ಚುನಾವಣೆಗಳು ನಡೆದಾಗೆ, ಸಾರ್ವಜನಿಕ ಎಲೆಕ್ಷನ್ಗಳು ನಡೆದಾಗೆ ಈ ಬೈ ಎಲೆಕ್ಷನ್ಗಳು ನಡೆಯೋದಿಲ್ಲ. ಈ ಬೈ ಎಲೆಕ್ಷನ್ಗಳು ಭಾಳ ಡಿಫ್ರೆಂಟ್ ಆಗಿರ್ತವೆ. ಅಲ್ಲಿ ದೊಡ್ಡ ಮಟ್ಟದ ಒತ್ತಡ, ದೊಡ್ಡ ಮಟ್ಟದ ಲಾಬಿ, ಈ ಬೇರೆ ಬೇರೆ ಆ್ಯಂಗಲಲ್ಲಿ ಆ ಚುನಾವಣೆ ನಡೆಯೋದ್ರಿಂದ ಆ ಚುನಾವಣೆ ಯಾಕೆ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಲೇ ಹೇಳಿಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ಚುನಾವಣೆ ನಡೆದರೆ 100ಕ್ಕೆ 100 ಭಾಗ ಕಾಂಗ್ರೆಸ್ ಸೋಲುತ್ತೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ನ ಕಳೆದ 3 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕಳೆದ 6 ತಿಂಗಳಿಂದ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ನಡೀತಿರ್ತಕ್ಕಂಥ ಚರ್ಚೆ ಮತ್ತು ಗೊಂದಲ, ಮತ್ತು ಎಲ್ಲ ಇಲಾಖೆಗಳಲ್ಲಿ ಯಾವುದೇ ಇಲಾಖೆ ಬಾಕಿ ಹುಟ್ಟಿಲ್ಲ. ಎಲ್ಲ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಿಮ್ಗೆ ಗೊತ್ತಿದೆ, 40% ಅಂತ ಹೇಳಿದ್ರೆ ಇವತ್ತು 60% ಸರ್ಕಾರ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನೀವು ಅನೇಕ ನಿಗಮಗಳಲ್ಲಿ ಇವತ್ತು ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಇವತ್ತು ವಕ್ಫ್ ಮಂಡಳಿಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ನೀವು ಆಮೇಲೆ ಎಕ್ಸೈಸ್ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಹೀಗೆ ಅನೇಕ ಸಾಲು ಹಗರಣದಲ್ಲಿ ಈ ಸರ್ಕಾರ ಮುಳುಗಿದೆ. ಜೊತೆಗೆ ಕಳೆದ 6 ತಿಂಗಳಲ್ಲಿ ಕೇವಲ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿದೆಯೇ ಹೊರತು ಅಭಿವೃದ್ಧಿಗೆ ಪೂರಕವಾದ ಯಾವುದೇ ಚರ್ಚೆ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ. ಹಾಗಾಗಿ ಅವರು ಖಂಡಿತ ಈ ಬಾರಿ ಯಾವುದೇ ಕಾರಣಕ್ಕೂ ಎರಡೂ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತಾರೆ. ಇನ್ನು ಕೊನೆಯದಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಬಂದರೆ, ಇನ್ನು ಮಾರ್ಚ್ 27ಕ್ಕೆ ಒಂದು ಸಭೆಯನ್ನು ಮಾಡುವಂಥದ್ದು, ಮತ್ತು ಅವತ್ತು ಕೂಡ ಒಂದು ಡೆಡ್ಲೈನ್, ಅಂದರೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ಸರ್ಕಾರ ಯೋಚನೆ ಮಾಡಿರುವಂಥದ್ದು. ಮಾರ್ಚ್ 27ಕ್ಕೆ ಒಳ ಮೀಸಲಾತಿಯ ಬಗ್ಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನೋದು, ಫುಲ್ ಸ್ಟಾಪ್ ಇಡುತ್ತಾ ಅನ್ನುವಂಥದ್ದು ಒಂದು ವಿಶ್ವಾಸ ಇದೆಯಾ, ಹೇಗೆ? ಅಲ್ಲ, ಅವರು ತಗೊಳ್ಳಲ್ಲ. ಮಾರ್ಚ್ 27ಕ್ಕೂ ಒಳ ಮೀಸಲಾತಿ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಕಾರಣ ಅಂದರೆ ಈಗ ಆಲ್ರೆಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಕೋರ್ಟ್ನಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇದೆ. ಸೊ ಅದು ತೀರ್ಮಾನ ಆಗದೇ ಇವ್ರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಷ್ಟೆಲ್ಲ ಗೊತ್ತಿದ್ದರೂ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಅಪಾಯಿಂಟ್ಮೆಂಟ್ ಬಗ್ಗೆ ನಾವು ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ತೀವಿ,
ಅಂತ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಗೊತ್ತವ್ರಿಗೆ, ಗೊತ್ತಿಲ್ಲದೆ ಇರೋ ಅಂಥದ್ದೇನಲ್ಲ. ಈ ಎಲ್ಲ ಗೊತ್ತಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಹೇಗೆ ಸಾಧ್ಯ, ಎಲ್ಲಿಂದ ಸಾಧ್ಯ? ಇವತ್ತು ಎಡಗೈ ಬಲಗೈ ನೋಡಿ ದೊಡ್ಡ ಮಟ್ಟದ ಬಿರುಕು ಪ್ರಾರಂಭವಾಗಿದೆ. ಸ್ವತಂತ್ರ ನಂತರ ಈ ರೀತಿಯ ಕಚ್ಚಾಟಕ್ಕೆ ಕಾರಣರಾಗಿದ್ದರು ಸಿದ್ದರಾಮಯ್ಯನವರು. ಎರಡು ಸಮುದಾಯಗಳ ನಡುವೆ ಒಂದು ತಂದಿಕೋ ಕೆಲಸವನ್ನು ಮಾಡಿದ್ದಾರೆ. ಈಗ ಎರಡೂ ಸಮುದಾಯಗಳು ಜಗಳ ಆಡ್ತಾ ಇದ್ದಾರೆ, ಬೀದಿ ರಂಪಾಟ ಮಾಡ್ಕೊಂಡಿದ್ದಾರೆ. ಅದರ ನೇರ ಹೊಣೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೊರಬೇಕು. ಇದಿಷ್ಟು JDSನ ರಾಜ್ಯ ವಕ್ತಾರದಂತಹ ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.